ತೇಜೋವಧೆ ಮಾಡಿದರೆ ಕರ್ನಾಟಕದ ಜನ ಸಹಿಸಿಕೊಳ್ಳ ಅನ್ನುವಂತ ಸಂದೇಶವನ್ನು ಇವತ್ತು ಕೊಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೀವು ಸ್ಟಾಪ್ ಮಾಡಲಿಲ್ಲ ಅಂದ್ರೆ ಇವತ್ತು ಮೈಸೂರಿನ ಸಮಾವೇಶ, ನಾಳೆ ದಿನ ಅದು ರಾಜಭವನ ಮುತ್ತಿಗೆಗೆ ಪರಿವರ್ತನೆ ಆಗುತ್ತೆ. ಮೊನ್ನೆ ಕುಮಾರಸ್ವಾಮಿ ಅವರೇ ಈ ಕುತಂತ್ರದ ರಾಜಕಾರಣವನ್ನು ಇನ್ನೆಷ್ಟು ದಿನ ಮಾಡ್ತೀರಿ? ಬಿಟ್ಬಿಡಿ ಸರ್. ಇಷ್ಟು ದೊಡ್ಡ ಆಂದೋಲನ ನಡೀತಾ ಇದೆ, ಸಾಕಷ್ಟು ಜನ ಬಂದಿದ್ದಾರೆ. ನೀವೊಬ್ರು ಲಾಯರ್, ಸುಪ್ರೀಂ ಕೋರ್ಟ್ನ ಲಾಯರ್, ಏನು ಹೇಳ್ತೀರಿ? ಇದು ಭಾರತದ ಸಂವಿಧಾನವನ್ನ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕರ್ನಾಟಕದ ಜನ ಸಿದ್ದರಾಮಯ್ಯ ಜೊತೆಗೆ ನಿಂತಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸಂವಿಧಾನವನ್ನು ಗಾಳಿಗೆ ತೂರಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯರನ್ನ ತೇಜೋವಧೆ ಮಾಡಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯರನ್ನ ತೇಜೋವಧೆ ಮಾಡಿದರೆ ಕರ್ನಾಟಕದ ಜನ ಸಹಿಸಿಕೊಳ್ಳ ಅನ್ನುವಂಥ ಸಂದೇಶವನ್ನು ಇವತ್ತು ಕೊಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಾನ್ಯ ರಾಜ್ಯಪಾಲರು ಇವತ್ತು ಅರ್ಥ ಮಾಡ್ಕೋಬೇಕು, ನರೇಂದ್ರ ಮೋದಿ ಅವರು ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಅಮಿತ್ ಶಾ ಅವರು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನವ್ರನ್ನ ರಾಜ್ಯ ಸರ್ಕಾರನ ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ನೀವು ಸ್ಟಾಪ್ ಮಾಡಲಿಲ್ಲ ಅಂದರೆ ಇವತ್ತು ಮೈಸೂರಿನ ಸಮಾವೇಶ, ನಾಳೆ ದಿನ ಅದು ರಾಜಭವನ ಮುತ್ತಿಗೆಗೆ ಪರಿವರ್ತನೆ ಆಗುತ್ತೆ. ರಾಜಭವನ ಮುತ್ತಿಗೆ ಕೂಡ ಈ ಜನ ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಇರೋದಿಲ್ಲ. ಸಿದ್ದರಾಮಯ್ಯರ ಜೊತೆಗೆ ರಾಜ್ಯ ಕಾಂಗ್ರೆಸ್ಸಿನ ಸರ್ಕಾರದ ಜೊತೆಗೆ SC ST OBC ಮೈನಾರಿಟಿ ಎಲ್ಲ ಬಡ ಸಮುದಾಯಗಳು ಇವತ್ತು ಅವ್ರ ಜೊತೆಗಿದ್ದಾರೆ. ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ಬಿಡ್ಬೇಕು. ಎರಡನೇ ಪಾಯಿಂಟ್ ಹೇಳ್ತೀನಿ. ಮೊನ್ನೆ ಕುಮಾರಸ್ವಾಮಿ ಅವರೇ ಈ ಕುತಂತ್ರದ ರಾಜಕಾರಣವನ್ನು ಇನ್ನೆಷ್ಟು ದಿನ ಮಾಡ್ತೀರಿ? ಬಿಟ್ಬಿಡಿ. ಕೇಂದ್ರದ ಮಂತ್ರಿ ಆಗಿದ್ದೀರಿ. ಜನತೆಯ ಪರವಾಗಿ ನೀವು ಕರ್ನಾಟಕದ ಪರವಾಗಿ ಕೇಂದ್ರದಲ್ಲಿ ಕೆಲಸ ಮಾಡಿ. ವಿಜಯೇಂದ್ರ ಅವರೇ ನೀವು ರಾಜಕಾರಣದಲ್ಲಿ ಇನ್ನು ಎಳಿಸುವಂತ ಅನಿಸುತ್ತೆ. ಪಾಪ ನಿಮ್ಮ ಅಪ್ಪ ಅವರು ಜೈಲಿಗೆ ಯಾಕೆ ಹೋಗಿದ್ರು? ಉತ್ತರ ಕೊಡೋದಕ್ಕಾಗಿದೆಯಾ ನಿಮಗೆ? ಅನಗತ್ಯವಾಗಿ ನೀವು ರಾಜಕಾರಣವನ್ನು ಮಾಡಿ ಸಿದ್ದರಾಮಯ್ಯನ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಲ್ಲೊಡೆಯೋದಕ್ಕೆ ಬಂದ್ರೆ ನೀವು ಗಾಜಿನ ಮನೆಯಲ್ಲಿದ್ದೀರಿ, ಪುಡಿ ಆಗ್ಬಿಡ್ತೀರಿ. ಇವತ್ತು ಈ ಸಮಾವೇಶ ನಿಮಗೆ ತೋರಿಸ್ಕೊಟ್ಟಿದೆ. ಓಕೆ, ಈಗ ಬಿಜೆಪಿ ಅವರು ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಪ್ರಯತ್ನ ಪಡೋದ್ರಲ್ಲಿ ಒಂದು ಅರ್ಥ ಇದೆ. ಸ್ವಪಕ್ಷದ ಕೆಲವೊಂದಿಷ್ಟು ನಾಯಕರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಂತೆ, ನಿಜಾನಾ? ಸಿದ್ದರಾಮಯ್ಯನವರು 136 ಸೀಟ್ಗಳನ್ನ ಗೆದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ KPCC AICC ಹೈಕಮಾಂಡ್ ಎಲ್ಲವೂ ಜೊತೆಗಿದೆ. ಇಡೀ ಪಕ್ಷ ಅವ್ರ ಜೊತೆಗಿದೆ. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸಿದ್ದರಾಮಯ್ಯನವರೇನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಬಿಟ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಹೆಸರಿಲ್ಲದಂತೆ ಹೋಗುತ್ತಂತೆ. ಸಿದ್ದರಾಮಯ್ಯನವ್ರ ಜೊತೆಗೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಿನ ಜೊತೆಗೆ ಸಿದ್ದರಾಮಯ್ಯನವರು ಇದ್ದಾರೆ. ಈ ಸಿದ್ದರಾಮಯ್ಯನವ್ರ ಜೊತೆಗೆ ಕಾಂಗ್ರೆಸ್ ಇಲ್ಲ ಅನ್ನುವಂಥದ್ದನ್ನ ಅದು ಬಿಜೆಪಿ ಹಂಗೆ ಹೇಳ್ತಾ ಇದೆ. ಅಪಪ್ರಚಾರ ಅದು. ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ಸಿದ್ದರಾಮಯ್ಯನವರು DK ಸಾಹೇಬರು ಒಟ್ಟೊಟ್ಟಿಗೆ ಪಕ್ಷ ನಡೆಸೋದಕ್ಕೆ, ಸರ್ಕಾರ ನಡೆಸೋದಕ್ಕೆ ಇಬ್ಬರು ಜೊತೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಹಿರಿಯರು ಸರ್ಕಾರವನ್ನು ನಡೆಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.